ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 12:15 ಆಯಿತು. ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ನಾಷ್ಟ ಬಂದು ದೋಸೆ ಆಗಿತ್ತು. ಸೊ ಇವಾಗ ನಾನು ಬೆಳಗ್ಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಏನೇನು ಅಡುಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಇಲ್ಲಿ ನಾನು ಸೋರೆಕಾಯಿ ಅಂತ ಗೊತ್ತಿಲ್ಲ, ಅದು ಕುಂಬಳಕಾಯಿ ಅಂತ ಗೊತ್ತಿಲ್ಲ, ಅದನ್ನು ನಾನಿಲ್ಲಿ ಸೀಗಡಿ ಮೀನು ಹಾಕಿಬಿಟ್ಟು, ಹಸಿ ಸೀಗಡಿ ಬರುತ್ತಲ್ಲ ಅದು ಹಾಕಿಬಿಟ್ಟು ಅದರದ್ದು ಗ್ರೇವಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸೀಗಡಿನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ, ಉಪ್ಪು ಖಾರ ಎಲ್ಲ ಹಾಕಿಬಿಟ್ಟು. ಹಾಗೆಯೇ ಈ ವರ್ಷದ ಹೊಸ ಮಾವಿನ ಹಣ್ಣು, ಫಸ್ಟ್ ಮಾವಿನ ಹಣ್ಣು, ಹಾಗೆ ಸ್ವಲ್ಪ ಸೌತೆಕಾಯಿ, ಹೆಸರು ಬೇಳೆ, ತೆಂಗಿನಕಾಯಿ ಎಲ್ಲ ಹಾಕ್ಬಿಟ್ಟು ಕೋಸಂಬರಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆ ಹಾಕಬೇಕು. ನೋಡಿ, ಗ್ರೇವಿ ಈ ಥರ ಇದೆ. ಇದು ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿ ಜೊತೆಲ್ಲೂ ಚೆನ್ನಾಗಿರುತ್ತೆ. ನಮ್ಮ ಮನೆಯವರಿಗೆ ಸಾಂಬಾರೆಲ್ಲ ಮಾಡಿದರೆ ಇಷ್ಟ ಆಗೋಲ್ಲ. ಎಲ್ಲ ವೀಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ, ಅವ್ರಿಗೆ ಈ ಥರ ಗಟ್ಟಿ ಗ್ರೇವಿನೇ ಇಷ್ಟ ಆಗುತ್ತೆ. ಹಾಗೆಯೇ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ನೋಡಿ ಮಳೆ ಸ್ಟಾರ್ಟ್ ಆಯಿತು. ಇವಾಗ 3 ಗಂಟೆ. ಮಳೆ ಅಂದರೆ ಅದು ಎಷ್ಟು ಜೋರಾಗಿ ಬಂತು ಅಂತ ಹೇಳಿದ್ರೆ, 1-2 ಅವರಲ್ಲಿ ಆ ಥರ ಮಳೆ. ಆದರೆ ಸೆಕೆ ಹೇಗಿದೆ ಹಾಗೇ ಇದೆ, ಒಂದು ಚೂರು ಕೂಡ ತಂಪಾಗಲಿಲ್ಲ, ಅಷ್ಟು ಮಳೆ ಬಂದ್ರೂ. ಇವಾಗ ಒಂದು 3-4 ಡೇಸಿಂದ ಒಂದು 3 ಗಂಟೆ 4 ಗಂಟೆಗೆ ಮಳೆ ಸ್ಟಾರ್ಟ್ ಆಗ್ತಾಯಿದೆ. ಆ ಥರ ಮಳೆ ನೋಡಿ, ಗಿಡಗಳೆಲ್ಲ ತಣ್ಣಗಾಗಿರುತ್ತೆ, ಆದರೆ ಮನೆ ಮಾತ್ರ ಬಿಸಿ. ಒಳಗಡೆ ಫ್ಯಾನ್ ಇಲ್ಲದೆ ಇರಲಿಕ್ಕೆ ಆಗೋದಿಲ್ಲ. ನೋಡಿ ಯಾವ ಥರ ಮಳೆ ಬರ್ತಾಯಿದೆ. ಅದೇನದು ಆನೆಕಲ್ಲು ಅಂತ ಹೇಳ್ತಾರೆ, ಅದು ಕೂಡ ಬಿತ್ತು. ಆದರೆ ತಗೊಳಕ್ಕೂ ಆಗೋಲ್ಲ, ಯಾಕಂದರೆ ಗುಡುಗು ಎಲ್ಲ ಬರ್ತಾಯಿತ್ತಲ್ವ, ಹೊರಗಡೆ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ನಮಗೆ ಇಲ್ಲೇ ಮನೆ ಬಾಗಿಲಿಗೆ ಅದು ಪೈಪ್ ಇಟ್ಬಿಟ್ಟಿದ್ದಾರೆ ಮೇಲೆ ಟೈರಸ್ಸಿಂದು. ಸೊ ಒಳಗಡೆ ಎಲ್ಲ ನೀರು ಬರುತ್ತೆ. ಅದರಿಂದ ಬಾಗಿಲು ಹಾಕ್ಕೊಂಡೇ ನಾನು ಕಿಟಕಿಯಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಮಳೆ ಬರ್ತಾಯಿದೆ. ಲಾಸ್ಟ್ ಇಯರು ಇದೇ ಟೈಮಲ್ಲಿ ಮಳೆ ಬಂದಿತ್ತು. ಆವಾಗ ಎಷ್ಟು ನೆಂದಿದ್ವಿ ಮಳೆಯಲ್ಲಿ. ಸೊ ನುಗ್ಗೆಕಾಯಿ ತೊಗೊಂಡು ಬಂದಿದ್ರು, ಅದನ್ನು ಕಟ್ ಮಾಡಿ ಈ ಥರ ಕವರಲ್ಲಿ ಹಾಕಿಡ್ತೀನಿ. ನನಗೆ ಬೆಳಗ್ಗೆ ಮತ್ತೆ ಅಡುಗೆ ಮಾಡಲಿಕ್ಕೆಲ್ಲ ಬೇಗ ಬೇಗ ಆಗುತ್ತೆ. ನುಗ್ಗೆಕಾಯಿ ಕಮ್ಮಿ ರೇಟ್ ಇತ್ತು, ತೊಗೊಂಡು ಬಂದಿದ್ರು ನಮ್ಮ ಮನೆಯವರು. ಡ್ಯೂಟಿಯಿಂದ ಬರುವಾಗ ಹಾಗೆ ತೊಗೊಂಡು ಬಂದಿದ್ರು. ಅದನ್ನು ಈ ಥರ ಕಟ್ ಮಾಡಿ ಇಡ್ತೀನಿ ನಾನು ಯಾವಾಗಲೂ ಅಷ್ಟೇ. ಹಾಗೆಯೇ ಸಾಯಂಕಾಲ ಕಡಲೆಪುರಿ ಮಾಡ್ಕೊಂಡಿದ್ವಿ. ಕ್ಯಾರೆಟು, ಟೊಮೊಟೊ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು, ಹಾಗೆಯೇ ಅದ್ರ ಜೊತೆಲಿ ಟೀ. ಮಳೆ ಬರ್ತಾಯಿದೆ ಹೊರಗಡೆ. ನಮ್ಮನೆಯವರು ಕಲ್ಲರ್ ಹಚ್ಕೊಂಡಿದ್ದಾರೆ, ಹೇರ್ ಕಲ್ಲರು. ಸೊ ಅವರಿಗೂ ಕೊಟ್ಟಿದ್ದೀನಿ, ಅವರು ತಿಂತಾ ಕೂತ್ಕೊಂಡಿದ್ದಾರೆ. ಟಿ ವಿ ನೋಡಿಕೊಂಡು, ಕ್ರಿಕೆಟ್ ನೋಡ್ಕೊಂಡು ಕೂತ್ಕೊಂಡಿದ್ದಾರೆ. ಸೊ ನಾನು ತಿಂತಾಯಿದ್ದೆ. ಸ್ವೀಟಿ ಅವಳಿಗೆ ಏನೇ ಕೊಟ್ರೂ ಬೇಡ ಅವಳಿಗೆ. ಇವತ್ತು ಯಾಕೋ ಕೋಪದಲ್ಲಿಯೇ ಕೂತ್ಬಿಟ್ಟಿದ್ದಾಳೆ ಅವಳು, ಸುಮ್ಮನೆ ಕೂತ್ಕೊಂಡಿದ್ದಾಳೆ. ನಾನು ನೋಡಿ, ಇದು ಪಲ್ಲವಿ ತಂದಿರೋದು ಎಲ್ಲ ಇಯರಿಂಗು. ನೇಲ್ ಪಾಲಿಶ್ ಎಲ್ಲ ನಮ್ಮ ಕಿರಣ ತಂದಿರೋದು, ಚಿಕ್ಕ ಮಗ. ಇದು ಝೂಡಿಯೋದಿಂದ ತಂದಿರೋದು ಮೆರೂನ್ ಕಲರ್ ಲಿಪ್ಸ್ಟಿಕ್ಕು, ಚೆನ್ನಾಗಿದೆ ಇದು. ನನಗೆ ನಾನೇ ಹೋಗಿ ಶಾಪಿಂಗ್ ಮಾಡಬೇಕನ್ನೋದೇನಿಲ್ಲ. ಅವ್ರು ಶಾಪಿಂಗ್ ಹೋಗ್ತಾರೆ ಅಂತ ಹೇಳಿದ್ರೆ ಈ ಥರ ಎಲ್ಲ ತೊಗೊಬಂದ್ಬಿಡಿ ಅಂತ ಹೇಳಿದ್ರೆ, ಯಾವ ಕಲರ್ ಆದರೂ ನೇಲ್ ಪಾಲಿಶ್ ತೊಗೊಂಡು ಬರ್ತಾರೆ, ಬಟ್ ತೊಗೊಂಡು ಬರ್ತಾರೆ. ಇದು ಕಾಜಲ್ಲು ಝೂಡಿಯೋದೇ, ಇದೂ ಅದು ಬೇಕು ಅಂತ ಹೇಳಿದೆ, ಅದನ್ನು ತಂದಿದ್ದಾನೆ. ಆದರೆ ಅದು ಚೆನ್ನಾಗಿಲ್ಲ, ಮೆತ್ಕೊಳುತ್ತೆ ಹಾಗೇ ಕಣ್ಣಿಗೆ ಹಚ್ಕೊಂಡ್ರೆ. ಇದು ಲಿಪ್ಸ್ಟಿಕ್ಕು ಮರೂನ್ ಕಲರ್, ಚೆನ್ನಾಗಿದೆ ಅದು. ಆಮೇಲೆ ಇದು ಲಿಪ್ ಲೈನರು. ಆಮೇಲೆ ಎಲ್ಲ ಕಲರು, ಯಾವ್ಯಾವ ಕಲರ್ ಸಿಗುತ್ತೆ ಅದನ್ನೆಲ್ಲ ಒಂದೊಂದು ನೇಲ್ ಪಾಲಿಶ್ ತೊಗೊಂಡು ಬಂದಿದ್ದಾನೆ ನೋಡಿ. ಆಮೇಲೆ ಇದು ಇಯರಿಂಗೆಲ್ಲ ಪಲ್ಲವಿ ತೊಗೊಬಂದು ಕೊಟ್ಟಿದ್ದಾಳೆ.
ಮೊನ್ನೆ ಪಲ್ಲವಿ ಬಂದಿದ್ಲಲ್ಲ ಅವಾಗ ತೊಗೊಂಬಂದಿರೋದು. ನಾನೆಲ್ಲ ಪೇಂಟ್ ಹೊಡಿವಾಗ ಆ ಕಡೆ ಎಲ್ಲ ಬಾಕ್ಸೆಲ್ಲ ಹಾಕಿಟ್ಟಿದ್ವಿ. ಇವಾಗೆಲ್ಲ ಮತ್ತೆ ನಾನು ನನ್ನ ಬಾಕ್ಸ್ಗಳಿಗೆಲ್ಲ ನೀಟಾಗಿ ಹಾಕಿ ಇಟ್ಕೊತಾ ಇದ್ದೀನಿ. ಇಯರಿಂಗ್ ಎಲ್ಲ ಚೆನ್ನಾಗಿದೆ. ನನಗೆ ಹೊರಗಡೆ ಎಲ್ಲ ಹಾಕೊಂಡು ಹೋಗ್ಲಿಕ್ಕೆ ಇಷ್ಟ ಆಗಲ್ಲ. ಇವಾಗ ಸುಮ್ಮನೆ ರೀಲ್ಸ್ ಮಾಡ್ತಾ ಇರ್ತೀನಲ್ವ, ಅದಕ್ಕೋಸ್ಕರ ತಗೊಬಂದು ಕೊಟ್ಟಿದ್ದಾಳೆ ಅವಳು. ಎಲ್ಲ ಹಾಕ್ಕೊಂಡು ರೀಲ್ಸ್ ಮಾಡು ಅಂತ ಹೇಳಿ. ಎಲ್ಲ ಇಯರಿಂಗ್ಸು ಚೆನ್ನಾಗಿದೆ. ಇದು ಚೆನ್ನಾಗಿದೆ, ಇದೂ ಕೂಡ ಚೆನ್ನಾಗಿದೆ. ನಮ್ಮ ಪಲ್ಲವಿ ಏನೇ ಹೇಳಿದ್ರು ಅವಳಿಗೆ ಹೇಳಿಬಿಟ್ರೆ ತೊಗೊಂಡು ಬಂದುಬಿಡ್ತಾಳೆ. ಎಲ್ಲ ಸ್ಟಿಕ್ಕರ್ ಬೇಕಾದರೆ ಎಲ್ಲದೂ ತೊಗೊಬಂದು ಕೊಡ್ತಾರೆ. ನಾನೇ ಹೊರಗಡೆ ಹೋಗಿ ಮೊದಲು ನಾನೇ ತೊಗೊತಾ ಇದ್ದೆ, ಇವಾಗ ಎಲ್ಲೂ ಹೋಗಲ್ಲ ಅಲ್ವಾ. ಸೊ ಪಲ್ಲವಿ ಆ ಕಡೆಯಿಂದ ಬರುವಾಗ ಅವಳಿಗೆ ಹೇಳಿದರೆ ಅವಳು ತೊಗೊಂಡು ಬರ್ತಾಳೆ. ನಮ್ಮ ಮಕ್ಕಳು ಹೊರಗಡೆ ಹೋದಾಗ ಅವ್ರಿಗೆ ಹೇಳಿದ್ರೆ ಅವ್ರು ತೊಗೊಂಡು ಬರ್ತಾರೆ. ನನ್ನ ಹತ್ರ ಈ ಥರ ನೇಲ್ ಪಾಲಿಶ್ ಇದೆ. ಈ ಥರ ಎಲ್ಲ ನಾನು ಒಂದೊಂದು ಬಾಕ್ಸಲ್ಲಿ ಒಂದೊಂದು ಹಾಕಿಟ್ಕೊಂಡಿದ್ದೀನಿ. ಇದು ನೇಲ್ ಪಾಲಿಶು, ಸ್ಟಿಕ್ಕರು ಈ ಥರ ಹಾಕಿಟ್ಕೊಂಡಿದ್ದೀನಿ. ಆಮೇಲೆ ಸುಮ್ಮನೆ ನೇಲ್ ಪಾಲಿಶು ಯಾವಾಗಲೂ ಹಾಕ್ಕೊತಾ ಇದ್ರೆ ಪರವಾಗಿಲ್ಲ, ಯಾವಾಗೋ ಒಂದೊಂದು ಟೈಮಲ್ಲಿ ಹಾಕ್ಕೊತಾ ಇದ್ದರೆ ಸುಮ್ಮನೆ ಅದು ಹಾಗೇ ಬಾಟ್ಲಿಲಿ ಗಟ್ಟಿಯಾಗಿ ಹೋಗಿರುತ್ತೆ ಎಲ್ಲ. ಸೊ ಈ ಥರ ಒಂದೊಂದು ಡಬ್ಬದಲ್ಲಿ ನಾನು ಜೋಡಿಸಿಟ್ಕೊಂಡಿದ್ದೀನಿ. ಮೊನ್ನೆ ಪೇಂಟ್ ಹೊಡಿವಾಗೆಲ್ಲ ಆ ಕಡೆ ಈ ಕಡೆ ಎಲ್ಲ ಹಾಕಿಬಿಟ್ಟಿದ್ರು. ಇವಾಗೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಮತ್ತೆ ಎಲ್ಲ ಜೋಡಿಸಿ ಇಟ್ಕೊತಾ ಇದ್ದೆ. ಹಾಗೆಯೇ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆಮೇಲೆ ಇದು ನಾನು ಡೈಲಿ ಯೂಸ್ ಮಾಡ್ತೀನಲ್ವ, ಲಿಪ್ಟಿಕನ್ನು ಡೈಲಿ ಯೂಸ್ ಮಾಡಲ್ಲ. ಅದು ಇದು ಕಾಡಿಗೆ ಇವೆಲ್ಲ ಲಿಪ್ಟಿಕ್ಕೇ. ಇದನ್ನು ಜುಡಿಯೋದಿಂದನೇ ಅವರು ಮಕ್ಕಳು ಶಾಪಿಂಗಿಗೆ ಹೋಗ್ತಾರಲ್ಲ ಆವಾಗ ತರಿಸಿರೋದು. ಇದು ಒಂದು ಲಿಪ್ಟಿಕ್, ಒಂದು ನಮ್ಮ ಮನೆಯವ್ರು ತಂದು ಕೊಟ್ಟಿರೋದು. ಅದು ಲಿಪ್ಟಿಕ್ಕು ಹುಷಾರಿಲ್ದಾಗ ಬೇಕು ಅಂದಾಗ ತಂದು ಕೊಟ್ಟಿದ್ರು ಪಾಪ ನಮ್ಮ ಮನೆಯವರು. ಇದೊಂದು ಫೌಂಡೇಶನ್ ಇಟ್ಕೊಂಡಿದ್ದೀನಿ, ಯಾವಾಗಾದ್ರು ರೀಲ್ಸ್ ಮಾಡುವಾಗ ಚೂರು ಹಾಕ್ಕೊಳಕ್ಕೆ. ಆಮೇಲೆ ಇದು ಕೂಡ ಪಲ್ಲವಿ ತಗೊಂಡು ಬಂದಿರೋದು. ಮೊನ್ನೆ ಇಷ್ಟೊಂದು ಲಿಪ್ಟಿಕ್ ತಂದಿದ್ದಾಳೆ. ಎಲ್ಲ ಒಂದೊಂದು ಕಲರ್ ಇದೆ. ನಾನು ಯಾವಾಗ್ಲೂ ಲ್ಯಾಕ್ಮಿದೆ ಯೂಸ್ ಮಾಡ್ತೀನಿ. ಇದು ಯಾವುದೋ ಬೇರೆ ಕಂಪ್ನಿ. ಆಮೇಲೆ ಇದು ಇಯರಿಂಗು ಅದು ಇದು ಎಲ್ಲ ಹಾಕಿಟ್ಕೊಂಡಿದ್ದೀನಿ. ಇದೂ ಪಲ್ಲವಿನೇ ತೊಗೊಂಡು ಬಂದು ಕೊಟ್ಟಿರೋದು. ನಾನು ಮೊದಲೆಲ್ಲ ಇದನ್ನೆಲ್ಲ ಯೂಸೇ ಮಾಡ್ತಾ ಇರಲಿಲ್ಲ. ಕಿವಿಗೆ ಹಾಕ್ಕೊಂಡಿಲ್ಲ ಅಂದ್ರೂ ನಾನು ಯೂಸ್ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಒಂದೊಂದು ಹಾಕ್ಕೊಂಡು ಯಾವಾಗಾರು ರೀಲ್ಸ್ ಮಾಡುವಾಗ ಇದನ್ನು ಹಾಕ್ಕೊತೀನಿ. ಆಮೇಲೆ ಸ್ನಾನ ಮಾಡಬೇಕಿತ್ತು. ಎಷ್ಟೇ ಮಳೆ ಬಂದ್ರೂ ಸೆಕೆ ಆಗುತ್ತೆ. ಸೊ ಬಾಯ್.